ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಚಂದ್ರಶೇಖರ್ ಗುರೂಜಿ ಕೊಲೆ ಪ್ರಕರಣ ಸಂಬಂಧ ಈಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಗುರೂಜಿ ಅವರ ಕುಟುಂಬಸ್ಥರು. ಮಧ್ಯಾಹ್ನ 1 ಗಂಟೆ ನಂತರ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಈಗ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಆಸ್ಪತ್ರೆ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಗುರೂಜಿ ಶವ ಇದೆ. ಇದೆಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ಕುಟುಂಬಸ್ಥರಿಗೆ ಗುರೂಜಿ ಶವವನ್ನ ಹಸ್ತಾಂತರ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆ ಆಗ್ತಾ ಇದ್ದಂತೆ ಮೆರವಣಿಗೆ ನಡೆಸೋದಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ. ಪಾರ್ಥಿವ ಶರೀರದ ಮೆರವಣಿಗೆಗೆ ಸಿದ್ಧತೆಗಳು ಆಗಿದೆ. ಹುಬ್ಬಳ್ಳಿಯ ಸುಳ್ಳ ರಸ್ತೆಯಲ್ಲಿನ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅಲ್ಲೂ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಸಂಜೆಯೊಳಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂತ್ಯಕ್ರಿಯೆ ನಡೆಯುವಂತ ಸ್ಥಳಕ್ಕೆ ಪೊಲೀಸರು ಕೂಡ ಬೆಳಗ್ಗೆನೆ ವಿಸಿಟ್ ಮಾಡಿದ್ದಾರೆ. ಆ ಸ್ಥಳವನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಕಿಮ್ಸ್ ಆಸ್ಪತ್ರೆ ಬಳಿಯಲ್ಲಿ ಮರಣೋತ್ತರ ಪರೀಕ್ಷೆ ಏನು ಸದ್ಯಕ್ಕೆ ಆಗ್ತಾ ಇದೆ. ಅಲ್ಲಿ ಕುಟುಂಬಸ್ಥರು ಬಂದಿದ್ದಾರೆ. ಯಾಕಂದ್ರೆ ಅವ್ರ ಪರ್ಮಿಷನ್ ಎಲ್ಲ ಬೇಕಾಗುತ್ತೆ, ಕೆಲವೊಂದು ಸಹಿ ಎಲ್ಲ ಹಾಕ್ಸ್ಕೊಳ್ಬೇಕಾಗತ್ತೆ ಆಸ್ಪತ್ರೆಯವರು. ಅದೆಲ್ಲ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಆಸ್ಪತ್ರೆ ಹತ್ರ ಬರ್ತಾ ಇದ್ದಂತೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ಒಂದ್ ಕಡೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರೋದು ಆಸ್ಪತ್ರೆ ಬಳಿಯಲ್ಲಿ ಕುಟುಂಬಸ್ಥರು ಬಂದಿರೋದು. ಅಂದ್ರೆ ಕಿಮ್ಸ್ ನಲ್ಲಿ ಮರಣೋತ್ತರ ಪರೀಕ್ಷೆ ಆಗ್ತಾ ಇದೆ. ಇನ್ನು ನಿನ್ನೆ ಆ ದೃಶ್ಯವನ್ನ ತೋರಿಸ್ತಾ ಇದೀವಿ. ಸಿಸಿಟಿವಿ ಫುಟೇಜ್ ನಿನ್ನೆ ಆದಂತ ಘಟನೆ. ಅಂದ್ರೆ 60ಕ್ಕೂ ಹೆಚ್ಚು ಬಾರಿ ಯಾವ ತರ ಚುಚ್ಚಿ ಗುರೂಜಿಯನ್ನ ಕೊಲೆ ಮಾಡಿದ್ರು ಇಬ್ರು ಬಂದವರು ಅಂತ. ಇನ್ನೊಂದ್ ಕಡೆ ಅಂತ್ಯ ಸಂಸ್ಕಾರಕ್ಕೆ ಆಲ್ರೆಡಿ ಈಗ ಸಿದ್ಧತೆಗಳಾಗಿದೆ. ಮತ್ತೆ ಅಧಿಕಾರಿಗಳು ಬಂದಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಬಂದು ಅಲ್ಲಿ ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ದಾರೆ. ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅಂತ ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗ 1 ಗಂಟೆ ನಂತರ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು ಅವರ ಕುಟುಂಬ ವಲಯದಿಂದ, ಆಪ್ತ ವಲಯದಿಂದ. ಆದ್ರೆ ಈಗ ಮರಣೋತ್ತರ ಪರೀಕ್ಷೆ ತಡ ಆಗ್ತಿರೋದ್ರಿಂದ, ಮರಣೋತ್ತರ ಪರೀಕ್ಷೆ ಆದ್ಮೇಲೆ ಪ್ರಖ್ಯಾತಿ ಗಳಿಸಿದ್ದ ಗುರೂಜಿ ಆಗಿರೋದ್ರಿಂದ ಸಾರ್ವಜನಿಕರಿಗೂ ಅಂತಿಮ ದರ್ಶನಕ್ಕೆ ಅವಕಾಶ ಕೊಡಬೇಕು. ಮತ್ತೆ ಆಸ್ಪತ್ರೆಯಿಂದಲೇ ಮೆರವಣಿಗೆ ನಡೆಸೋದಕ್ಕೂ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಧರ್ಮದಲ್ಲ ಅದೇ ನಮ್ಮ ಲಿಂಗಾಯತರ ಕುಣಿ ಅಂತ್ಯಕ್ರಿಯೆ ಮಾಡ್ತೇವೆ. ಒಂದು ಶವ ಸಂಸ್ಕಾರ ಮಾಡ್ತೇವೆ. ಇನ್ನು ಸುಡೋದಿನ ಮಾಡೋದಿಲ್ಲ, ಮುಚ್ಚೋ ತರ ನಾವು ಅಂತ್ಯಕ್ರಿಯೆ ಮಾಡ್ತೇವೆ. ಟೈಮಿಂಗು 1 ಗಂಟೆ ಆಗ್ಬೋದು. ಅದು ರೆಡಿ ಮಾಡ್ತಾ ಇದ್ರೆ ಕುಣಿ ಕೆಲಸ ಎಲ್ಲ ರೆಡಿ ಮಾಡ್ತಾರೆ. ಒಂದು 5ರಿಂದ 10-12 ಜನ ಬರ್ಬೋದು. ನಮ್ಮೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಈಗ ನಾವು ನಾವು ಇಬ್ಬರು ಇಲ್ಲಿ ಬಂದಿದ್ದೇವೆ. ಇನ್ನು ಹುಡುಗರು ಇಲ್ಲಿ ಬರ್ತವೆ, ಬಂದೆಲ್ಲ ಕುಡ್ಕೊಂಡು ಅಲ್ಲಿ ಮಾಡ್ತೀವಿ. ಅದು ಬಸವ ಧರ್ಮದಲ್ಲ ಅದೇ ನಮ್ಮ ಲಿಂಗಾಯತರ ಕುಣಿ ಅಂತ್ಯಕ್ರಿಯೆ ಮಾಡ್ತೇವೆ. ಒಂದು ಶವ ಸಂಸ್ಕಾರ ಮಾಡ್ತೇವೆ. ಇನ್ನು ಸುಡೋದಿನ ಮಾಡೋದಿಲ್ಲ, ಮುಚ್ಚೋ ತರ ನಾವು ಅಂತ್ಯಕ್ರಿಯೆ ಮಾಡ್ತೇವೆ. ಟೈಮಿಂಗು 1 ಗಂಟೆ ಆಗ್ಬೋದು. ಅದು ರೆಡಿ ಮಾಡ್ತಾ ಇದ್ರೆ ಕುಣಿ ಕೆಲಸ ಎಲ್ಲ ರೆಡಿ ಮಾಡ್ತಾರೆ. ಒಂದು 5ರಿಂದ 10-12 ಜನ ಬರ್ಬೋದು. ನಮ್ಮೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಈಗ ನಾವು ಇಬ್ಬರು ಇಲ್ಲಿ ಬಂದಿದ್ದೇವೆ. ಇನ್ನು ಹುಡುಗರು ಇಲ್ಲಿ ಬರ್ತವೆ, ಬಂದೆಲ್ಲ ಕುಡ್ಕೊಂಡು ಅಲ್ಲಿ ಮಾಡ್ತೀವಿ. ಅದು ಬಸವ ಧರ್ಮದಲ್ಲ ಅದೇ ನಮ್ಮ ಲಿಂಗಾಯತರ ಕುಣಿ ಅಂತ್ಯಕ್ರಿಯೆ ಮಾಡ್ತೇವೆ. ಒಂದು ಶವ ಸಂಸ್ಕಾರ ಮಾಡ್ತೇವೆ. ಇನ್ನು ಸುಡೋದಿನ ಮಾಡೋದಿಲ್ಲ, ಮುಚ್ಚೋ ತರ ನಾವು ಅಂತ್ಯಕ್ರಿಯೆ ಮಾಡ್ತೇವೆ. ಟೈಮಿಂಗು 1 ಗಂಟೆ ಆಗ್ಬೋದು. ಅದು ರೆಡಿ ಮಾಡ್ತಾ ಇದ್ರೆ ಕುಣಿ ಕೆಲಸ ಎಲ್ಲ ರೆಡಿ ಮಾಡ್ತಾರೆ. ಒಂದು 5ರಿಂದ 10-12 ಜನ ಬರ್ಬೋದು. ನಮ್ಮೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಈಗ ನಾವು ಇಬ್ಬರು ಇಲ್ಲಿ ಬಂದಿದ್ದೇವೆ. ಇನ್ನು ಹುಡುಗರು ಇಲ್ಲಿ ಬರ್ತವೆ, ಬಂದೆಲ್ಲ ಕುಡ್ಕೊಂಡು ಅಲ್ಲಿ ಮಾಡ್ತೀವಿ. ಅದು ಬಸವ ಧರ್ಮದಲ್ಲ ಅದೇ ನಮ್ಮ ಲಿಂಗಾಯತರ ಕುಣಿ ಅಂತ್ಯಕ್ರಿಯೆ ಮಾಡ್ತೇವೆ. ಒಂದು ಶವ ಸಂಸ್ಕಾರ ಮಾಡ್ತೇವೆ. ಇನ್ನು ಸುಡೋದಿನ ಮಾಡೋದಿಲ್ಲ, ಮುಚ್ಚೋ ತರ ನಾವು ಅಂತ್ಯಕ್ರಿಯೆ ಮಾಡ್ತೇವೆ. ಟೈಮಿಂಗು 1 ಗಂಟೆ ಆಗ್ಬೋದು. ಅದು ರೆಡಿ ಮಾಡ್ತಾ ಇದ್ರೆ ಕುಣಿ ಕೆಲಸ ಎಲ್ಲ ರೆಡಿ ಮಾಡ್ತಾರೆ. ಒಂದು 5ರಿಂದ 10-12 ಜನ ಬರ್ಬೋದು. ನಮ್ಮೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಈಗ ನಾವು ಇಬ್ಬರು ಇಲ್ಲಿ ಬಂದಿದ್ದೇವೆ. ಇನ್ನು ಹುಡುಗರು ಇಲ್ಲಿ ಬರ್ತವೆ, ಬಂದೆಲ್ಲ ಕುಡ್ಕೊಂಡು ಅಲ್ಲಿ ಮಾಡ್ತೀವಿ. ಅದು ಬಸವ ಧರ್ಮದಲ್ಲ ಅದೇ ನಮ್ಮ ಲಿಂಗಾಯತರ ಕುಣಿ ಅಂತ್ಯಕ್ರಿಯೆ ಮಾಡ್ತೇವೆ. ಸದ್ಯಕ್ಕೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಕುಟುಂಬಸ್ಥರು ಅಲ್ಲಿಗೆ ಬಂದಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಯಡಳಿ. ಮಂಜುನಾಥ್, ಈಗ ಎಷ್ಟೊತ್ತಿಗೆ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರ ಹಸ್ತಾಂತರ ಆಗಬಹುದು? ಏನ್ ಪ್ರಕ್ರಿಯೆ ನಡೀತಾ ಇದೆ ಪ್ರೆಸೆಂಟ್ ಈಗ? ಹೌದು ಶರ್ಮಿತಾ, ಅಂತಂದ್ರೆ ನಿನ್ನೆ ಖಾಸಗಿ ಹೋಟೆಲ್ ಅಲ್ಲಿ ಚಂದ್ರಶೇಖರ್ ಗುರೂಜಿ ಅವರೇನು ಹತ್ಯೆ ನಡೆಯುತ್ತೆ. ಹತ್ಯೆ ಬಳಿಕ ಏನಂತಂದ್ರೆ ಏನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಶವಗಾರಕ್ಕೆ ಸಾಗಿಸಲಾಗುತ್ತೆ. ಇದು ಕುಟುಂಬಸ್ಥರ ಮನವಿ ಮೇರೆಗೆ ಇವತ್ತು ಏನು ಅವರ ಶವ ಪರೀಕ್ಷೆ ನಡೀತಾ ಇದೆ. ಇವತ್ತು 1 ಗಂಟೆ ಸುಮಾರಿಗೆ ಏನು ಕುಟುಂಬಸ್ಥರಿಗೆ ಶವವನ್ನ ಹಸ್ತಾಂತರ ಮಾಡಲಾಗುತ್ತೆ. ನಂತರ ಅವರನ್ನ ಹುಬ್ಬಳ್ಳಿಯ ಹೊರಭಾಗದಲ್ಲಿ ಸುಳ್ಳದ ರೋಡ್ ಅಲ್ಲಿ ಗುರೂಜಿ ಅವರ ಒಡೆತನಕ್ಕೆ ಸೇರಿದಂತ ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಈಗಾಗಲೇ ಕೂಡ ಕುಟುಂಬಸ್ಥರಿರ್ಬೋದು, ಜೊತೆಗೇನು ಅವರ ಇದರ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಎಲ್ಲರೂ ಕೂಡ ಕೆಎಂಸಿಯ ಶವಾಗಾರದ ಸುತ್ತ ಕೂಡ ಅವರ ಅಭಿಮಾನಿಗಳ ಜೊತೆಗೂ ಕೂಡ ಎಲ್ಲರೂ ಜನರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ಕೂಡ ರಾಜ್ಯ ಹಾಗೂ ಅಂತಾರಾಜ್ಯದ ಮಟ್ಟದಲ್ಲಿ ಕೂಡ ಅವರ ಶಿಷ್ಯಂದಿರು ಮತ್ತು ಜನರು ಇರೋದ್ರಿಂದ ಇವತ್ತು ಕೂಡ ನಿನ್ನೆ ಮೃತಪಟ್ಟಂತ ಗುರೂಜಿ ಅವರ ಅಂತ್ಯಕ್ರಿಯೆಯನ್ನ ಇವತ್ತು ಮಾಡೋಕೆ ಕುಟುಂಬಸ್ಥರು ಮುಂದಾಗಿದ್ರು. ಆ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಕೂಡ ಅವರ
ಶವದ ಪರೀಕ್ಷೆ ಈಗ ನಡೀತಿದೆ. ಇನ್ನು 1 ಗಂಟೆ ಸುಮಾರಿಗೆ ಏನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ ಬಳಿಕ ಏನು ಹುಬ್ಬಳ್ಳಿಯ ಹೊರಭಾಗದಲ್ಲಿರುವಂತಹ ಸುಳ್ಳದ ಜಮೀನಿನಲ್ಲಿ ಗ್ರಾಮದ ಬಳಿ ಇರುವಂತಹ ಸುಳ್ಳದ ಜಮೀನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅದಕ್ಕೂ ಅಂತ್ಯಕ್ರಿಯೆಗಿಂತ ಮೊದಲು ಕೂಡ ಏನು ಅವರನ್ನ ಅಂತಿಮ ದರ್ಶನವನ್ನ ಕೂಡ ಮಾಡೋಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದ್ದಾರೆ ಎಂದು ಕೇಳಿ ಬರ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಹೇಳಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚಂದ್ರಶೇಖರ್ ಗುರೂಜಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರಲ್ಲ, ಆತರ ಹತ್ಯೆ ಮಾಡದ ಕಾರಣ ಏನಾಯ್ತು? ಮಹಂತೇಶ್ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ರು ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತು. ಅವರು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಅವರು ಶಿಷ್ಯರ ಹೆಸರಲ್ಲೆಲ್ಲ ಒಂದಿಷ್ಟು ಆಸ್ತಿಯನ್ನ ಗುರೂಜಿ ಇಟ್ಟಿದ್ರು. ಅದನ್ನು ವಾಪಸ್ ಕೇಳಿದ್ದಕ್ಕೆ ಕಿರಿಕ್ಗಳು ಸ್ಟಾರ್ಟ್ ಆಯ್ತು ಅಂತಾನು ಚರ್ಚೆಗಳು ನಡೀತಾ ಇದೆ. ಅದ್ರ ಬಗ್ಗೆ ಅಫ್ಕೋರ್ಸ್ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಮಹಂತೇಶ್ ಪತ್ನಿ ಅವ್ರ ಹೆಂಡತಿ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಗಂಡ ಮಹಂತೇಶ್ ಬಗ್ಗೆ ವನಜಾಕ್ಷಿ ಹೇಳಿದ್ದೇನು? ನಿನ್ನೆ ಗುರುಜಿ ಕೊಲೆ ಆಗ್ತಾ ಇದ್ದಂತೆ ವನಜಾಕ್ಷಿಯನ್ನ ಫಸ್ಟ್ ಕಸ್ಟಡಿಗೆ ತಗೊಳ್ತಾರೆ. ಅವರನ್ನು ವಶಕ್ಕೆ ಪಡ್ಕೊಂಡ ಮೇಲೆನೆ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದು ಪೊಲೀಸರು. ಇನ್ನು ಪೊಲೀಸರಿಗೆ ಹಾಗಾದ್ರೆ ವನಜಾಕ್ಷಿ ಕೊಟ್ಟಿರುವಂತಹ ಹೇಳಿಕೆಗಳು ಏನೇನು, ನಿನ್ನೆ ಮಾಹಿತಿ ಏನೇನು ಕೊಟ್ಟು ಬಂದ್ರು? ನ್ಯೂಸ್ 18 ಕನ್ನಡದಲ್ಲಿ ವನಜಾಕ್ಷಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಗುರೂಜಿ ಅವರೇ ನಮ್ಮ ಮದುವೆ ಮಾಡಿಸಿದ್ದು, ಇದು ವನಜಾಕ್ಷಿ ಅವರ ಹೇಳಿಕೆ. ನನ್ನ ಗಂಡ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಮಹಂತೇಶ್ ಪತ್ನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಕಣ್ಣೀರನ್ನು ಹಾಕಿದ್ದಾರೆ. ಈ ತರ ಮಾಡಬಾರ್ದಾಗಿತ್ತು, ನಾನಂತೂ ಕ್ಷಮಿಸಲ್ಲ ಅಂತಾನೆ ಅವ್ರು ಹೇಳಿರೋದು. ನಮ್ಮ ಮದುವೆ ಮಾಡಿಸಿದ್ದು ಅವರೇ ಅಂತ ಹೇಳಿದ್ದಾರೆ. ನನ್ನ ಗಂಡ ಈ ತರ ಕೃತ್ಯ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತಾನೂ ವನಜಾಕ್ಷಿ ಹೇಳಿದ್ದಾರೆ. ನಮಗೆ ಕೆಲಸ ಕೊಟ್ಟು ನೋಡ್ಕೊಂಡಿದ್ರು ಗುರೂಜಿ ಅವರು, ನನ್ನ ಹೆಸರಲ್ಲಿ ಯಾವುದೇ ಆಸ್ತಿಯನ್ನ ಮಾಡಿಲ್ಲ. ಯಾಕಂದ್ರೆ ಇವ್ರ ಮೇಲೂ ಡೌಟ್ ಇತ್ತು. ವನಜಾಕ್ಷಿ ಹೆಸರಲ್ಲೂ ಕೂಡ ಗುರೂಜಿ ಬೇನಾಮಿ ಆಸ್ತಿಯನ್ನ ಮಾಡಿಟ್ಟಿದ್ದಾರೆ. ಇನ್ನು ವನಜಾಕ್ಷಿ ಹೆಸರಲ್ಲೇ ಒಂದು ಫ್ಲಾಟ್ ಅನ್ನು ಖರೀದಿ ಮಾಡಿದ್ರು ಅಂತಾನೂ ಚರ್ಚೆಗಳು ನಡೀತಾ ಇತ್ತು. ಇದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾಗಿರೋ ಮಾಹಿತಿ ಅಂತ ವನಜಾಕ್ಷಿ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಹಂತೇಶ್ ಕೃತ್ಯವನ್ನ ನಾನು ಕ್ಷಮಿಸೋದಿಲ್ಲ, ನನ್ನ ಗಂಡ ಮಾಡಬಾರ್ದ ಪಾಪ ಮಾಡಿ ಜೈಲಿಗೆ ಹೋಗಿದ್ದಾನೆ ಅಂತ ವನಜಾಕ್ಷಿ ಹೇಳಿದ್ದಾರೆ. ಇನ್ನು ವನಜಾಕ್ಷಿ ಏನೆಲ್ಲ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸಂಧಿ ಅವರನ್ನು ಮಾತಾಡಿಸಿದ್ದಾರೆ, ನೋಡೋಣ. ಪ್ರೆಸಿಡೆಂಟ್ ಹೋಟೆಲ್ನಲ್ಲಿ ಚಂದ್ರಶೇಖರ್ ಗುರೂಜಿಯವರ ಹತ್ಯೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಮಹಂತೇಶ್ ಶಿರೂರ್ ಇರ್ಬೋದು ಮತ್ತು ಮಂಜುನಾಥ್ ಇಬ್ಬರನ್ನೂ ಸಹ ಬಂಧಿಸಲಾಗಿದೆ. ಈಗಾಗಲೇ ವನಜಾಕ್ಷಿ ಅವ್ರನ್ನ ಪೊಲೀಸರು ವಿಚಾರಣೆ ಮಾಡಿ ನಂತರ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಮನೆಗೆ. ಮೇಡಮ್, ಈಗ ತಮ್ಮ ಅಂದರೆ ತಮ್ಮ ಪತಿ ತಾವು ಇಬ್ಬರು ಸಹ ಕೆಲಸ ಮಾಡ್ತಿದ್ರಿ. ಇವತ್ತೇ ನಿನ್ನೇನು ಘಟನೆ ನಡೀತಾ ಅದ್ರ ಬಗ್ಗೆ ಏನು ಹೇಳ್ತೀರಿ? ಸಡನ್ನಾಗಿ ನಾನು ಟಿವಿ ಎಲ್ಲರೂ ಫೋನ್ ಮಾಡಿದಾಗ ಟಿವಿ ಹಚ್ಚೇನು ಸರ್, ನನಗೆ ಅದು ಅವಾಗ ಗೊತ್ತಾಗಿದ್ದು ಇದು ಗುರೂಜಿದು ಹಿಂಗಾಗೈತೆ ಅಂತೇಳಿ. ಅದು ಯಾರು ಊಹಿಸ್ಕೊಳಕ್ಕೂ ಹಂಗಿಲ್ಲ ಸರ್, ಇದನ್ನೇ ಕನಸಲ್ಲೂ ಕಂಡಿಲ್ಲ ಈ ಥರ ಆಗ್ತೈತೆ ಅಂತೇಳಿ. ಈಗ ನಿಮ್ಮ ಮನೆಯವರು ಸಹ ಅಲ್ಲಿ ಕೆಲಸ ಮಾಡ್ತಿದ್ರು, ಒಂದು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು. ಅಂಥವ್ರು ಈ ರೀತಿ ಕೃತ್ಯ ಮಾಡಿದಾರಂತ ನೀವು ನಂಬ್ತೀರಾ? ಅಲ್ಲ, ನಂಬೋದೇನು ಸರ್, ಕಣ್ಣಿಗೆ ಕಾಣುವಂಗೆ ಅವ್ರ ಫೋಟೋನೂ ಐತಲ್ಲ ಸರ್, ಅಲ್ಲಿ ಮಾಡಬಾರ್ದು ಕೆಲಸ ಮಾಡ್ಯಾರ ಮತ್ತೆ ಹೇಳುವುದರ ಏನೈತೆ ಸರ್? ಈಗ ಏನು ಅದಕ್ಕೆ ಮುಖ್ಯ ರೀಸನ್ ಅಂದರೆ ಅಷ್ಟು ಬರ್ಬರವಾಗಿ ಕೊಲೆ ಮಾಡೋಂಥ ಸಿಟ್ಟು ಯಾಕಿತ್ತಂತ? ಅದೇ ಅವು ಸಿಟ್ಟು ಅಂದ್ರೆ ಜಗಳ ಆಡ್ರೆ ಗೊತ್ತಾಗ್ತಿತ್ತಲ್ಲ ಸರ್. ಅವ್ರ ಬಗ್ಗೆ ಒಂದಿನ ಮನೆಗೆ ಮಾತಾಡಿಲ್ಲ, ಜಗಳ ಆಡಿಲ್ಲ, ಏನಂತ ನಾ ಹೇಳ್ಬೇಕು, ನಂದು ಏನೂ ಗೊತ್ತಿಲ್ಲ. ಆಮೇಲೆ ಫೋನ್ ಹಚ್ಚಿದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಐತಿ. ಈಗ ನಾನಂತೂ ಈಗ ಸದ್ಯ ಭೇಟಿ ಆಗೋಕ್ಕೂ ಹೋಗೋದಿಲ್ಲ ಸರ್. ಅವ್ರು ಮಾಡಿದ ತಪ್ಪಿಗೆ ಅವ್ರು ಏನು ಅನುಭವಿಸಿ ಬರ್ತಾರಷ್ಟ. ಈಗ ಏನು ರೀಸನ್ ಅಂದರೆ ಹಿನ್ನೆಲೆ ಏನಿರ್ಬೋದು ಅಂತಾರೆ? ಏನಾದರೂ ಏನೂ ಇಲ್ಲ ಸರ್, ಹಿನ್ನೆಲೆ ಅನ್ನೋಕ್ಕೆ ಏನಿದ್ರೆ ಹೇಳ್ಬೇಕಲ್ಲ. ಹಿನ್ನೆಲೆ ಏನಿಲ್ಲೇ ಇಲ್ಲ. ಚೆಂದಾಗ ಮಾತಾಡ್ಕೊಂಡಿದ್ದವ್ರು ಹಿಂಗೆ ಹೋಗಿ ಅವ್ರನ್ನ ಚುಚ್ಚಿ ಸಾಯಿಸುವಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾರಂದ್ರೆ ನಾನು ಏನು ಹೇಳ್ಬೇಕು ಹೇಳ್ರಿ ಸರ್ ನಿಮ್ಗೆ? ಈಗ ಅವ್ರು ಅಂದರೆ ಇವ್ರ ಹೆಸರಿನಲ್ಲಿ ಒಂದಿಷ್ಟು ಬೇನಾಮಿ ಆಸ್ತಿ ಮಾಡಿದ್ರು, ತಮ್ಮ ಹೆಸರಿನಲ್ಲೂ ಮಾಡಿದ್ರು ಗುರೂಜಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ನನ್ನ ಹೆಸರಲ್ಲಂತೂ ಸಿಂಗಲ್ ಇದೂ ಇಲ್ಲ ಸರ್, ಏನು ಮಾಡಿಲ್ಲ ಇದುವರೆಗೂ. ಅದ್ರ ಬಗ್ಗೆ ಗುರೂಜಿ ನಂಗೆ ಫೋನ್ ಮಾಡಿ ಮಾತಾಡಿ ಕೇಳಿ ಜಗಳ ನೋಡಿಲ್ಲ. ಅದು ಎಲ್ಲ ಸುಳ್ಳು ಯಾರು ಹೇಳಕತ್ತಾರೋ ಅದು ಅವ್ರಿಗೆ ಗೊತ್ತಾ. ಪಾಪ ಗುರೂಜಿ ಹಂಗಿದ್ರು, ನಾವು ಹೆಂಗಿದ್ವಿ, ನಮ್ಮನ್ನ ಎಷ್ಟು ಪ್ರೀತಿ ನೋಡ್ಕೊತಿದ್ರು ಅಂತ ನಮ್ಗೆ ಗೊತ್ತೈತದ. ಅದು ಆ ಥರದ್ದು ಏನೂ ಇಶ್ಯೂ ಇಲ್ಲ. ಅದಾಗಿದ್ದೇನು ದೇವ್ರಿಗೂ ಗೊತ್ತು, ಮಾಡಿದವ್ರಿಗೂ ಗೊತ್ತು. ಇದು ಗುರೂಜಿ ಅವರೇ ಮುಂದೆ ನಿಂತು ತಮ್ಮದು ಮತ್ತು ಮಹಂತೇಶ್ ಅವ್ರದ್ದು ಮದುವೆ ಮಾಡಿದ್ರು ಅನ್ನೋ ಒಂದು ಮಾತಿದ್ದಾರೆ. ಅವ್ರ ಮುಂದೆ ನಿಂತೇನಲ್ಲ, ಇವ್ರು ನಮ್ಮ ಮನೆಯವ್ರು ನನ್ನ ಇಷ್ಟಪಟ್ಟಿನಂತ ಅವ್ರ ಮುಂದೆ ಹೇಳಿದ್ದಕ್ಕೆ ಅವ್ರನ್ನ ಮದುವೆ ಆಗಂತ ಹೇಳಿದ್ರು ಅಷ್ಟೇ. ಅವ್ರು ನಿಂತೇನು ಮದುವೆ ಮಾಡಲಿಲ್ಲ, ಮದುವೆ ಆಗ್ಬಾರಿ ಅಂತ ಹೇಳಿದ್ರು ಅಷ್ಟೇ. ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದೀವಿ. ಈಗೇನು ನಿಮ್ಮ ಇದೆಲ್ಲ ಘಟನೆ ನಡೆದಿದೆ, ಏನು ಹೇಳ್ತಾರೆ ಅಂದರೆ ಮುಂದೆ? ಯಾಕಂದರೆ ಈಗ ಗುರೂಜಿಯವರು ಭಾಳಷ್ಟು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ಹೊಂದಿದ್ರು, ಅವರ ಅಂತ್ಯ ಆಗಿದೆ, ಏನು ಹೇಳ್ತಾರೆ? ಆ್ಯಕ್ಚುಲಿ ಗುರೂಜಿ ಮತ್ತೆ ಹುಟ್ಟು ಬರ್ಬೇಕು. ಯಾಕಂದ್ರೆ ಅಂಥ ಗುರೂಜಿ ನಮ್ಮ ಜೀವನದಲ್ಲಿ ಯಾವತ್ತು ಮತ್ತೆ ನೋಡಂಗಿಲ್ಲ ಅಂತ ಚಲೋ ಗುರೂಜಿ ನಾವು ಕಳ್ಕೊಂಡು ಇವತ್ತು. ಬಟ್ ನನ್ನ ಗಂಡ ಇತ್ತಪ್ಪ ಅವರಿಗೆಲ್ಲ ಯಾರಿಗೂ ಈ ಕೆಲಸ ಮಾಡಬಾರ್ದು ಅನ್ನೋದು. ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ಏನು ಶಿಕ್ಷೆ ಐತೆ ಅವ್ರು ಅನುಭವಿಸಿ ಬರ್ತಾರಷ್ಟೆ.
ನಿನ್ನೆ ಪೊಲೀಸರು ಕರೆದಿದ್ರು, ಏನು ವಿಚಾರಣೆ ಮಾಡಿದ್ರು? ಏನು ಹೇಳಿಲ್ಲ ಸರ್ ಅವರು. ನಮ್ಮ ಮನೆಯವ್ರ ಹೆಸರು, ಊರು ಮತ್ತು ಅವ್ರು ಎಷ್ಟು ದಿನ ಕೆಲಸ ಮಾಡ್ರು ಅಷ್ಟು ಕೇಳ್ಯಾರ ಅವ್ರು. ಮತ್ತೇನು ಅವ್ರು ಏನು ಕೇಳಲಿಲ್ಲ ನನ್ನ ಹತ್ರ. ಇದು ವನಜಾಕ್ಷಿ ಅವರ ಅಭಿಪ್ರಾಯ ಇದೆ. ಒಟ್ಟಾರೆ ಏನು ನನ್ನ ಗಂಡ ಮಾಡಿದ ಕೃತ್ಯ ಭಾಳ ದೊಡ್ಡ ಪಾಪ, ನಾನು ಅವ್ರ ಜೊತೆ ಇನ್ನು ಮುಂದೆ ಮಾತನಾಡೋದಿಲ್ಲ, ಆದರೆ ಗುರೂಜಿ ಮತ್ತೆ ಹುಟ್ಟಿ ಬರಲಿ ಅನ್ನೋ ಒಂದು ಮಾತನ್ನು ಹೇಳಿದರೆ. ಶಿವರಾಮ ಸುಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇನ್ನು ವೈಯಕ್ತಿಕ ದ್ವೇಷದಿಂದ ಚಂದ್ರಶೇಖರ್ ಗುರೂಜಿ ಅವರ ಹತ್ಯೆ ಆಗಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇವತ್ತಿನ ಯುವಕರ ಮನಸ್ಥಿತಿಯಿಂದ ಕೆಲವು ಹತ್ಯೆ ಆಗ್ತಾ ಇದೆ ಅಂತ ಸಿಎಂ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕಾನೂನು ಸುವ್ಯವಸ್ಥೆ ಲೋಪ ಅಲ್ಲ, ಮನಸ್ಥಿತಿಗಳನ್ನ ಸರಿ ಮಾಡಬೇಕಾಗಿದೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ತುಮಕೂರಿನಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಮಾತನಾಡಿ ಪೊಲೀಸರ ಕಾರ್ಯವೈಖರಿಯನ್ನ ಹೊಗಳಿದ್ರು. ಹಂತಕರನ್ನ ಹಿಡಿದ ಪೊಲೀಸರಿಗೆ ಅವಾರ್ಡ್ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲೂ ಯುವಕರಲ್ಲಿ ಈ ರೀತಿಯ ಪ್ರವೃತ್ತಿ ಹೆಚ್ಚಾಗಿದ್ದನ್ನ ನಾವೆಲ್ಲರೂ ಸೇರಿ ಅದನ್ನು ದಮನ ಮಾಡಬೇಕು, ಸರಿ ಮಾಡಬೇಕು, ಇನ್ನಷ್ಟು ಕಾನೂನು ಬಿಗಿಯನ್ನು ಗಟ್ಟಿ ಮಾಡಬೇಕು. ಕಾನೂನು ಸುವ್ಯವಸ್ಥೆ ಬಗ್ಗೆ ಅಲ್ಲಲ್ಲ, ಇವೆಲ್ಲ ವೈಯಕ್ತಿಕವಾಗಿ ಹಗತನ, ದ್ವೇಷ ಸಮಾಜದಲ್ಲಿ ಇವೆಲ್ಲವೂ ಹೆಚ್ಚಾಗಿದೆ. ಅದರಲ್ಲೂ ಯುವಕರಲ್ಲಿ ಈ ರೀತಿಯ ಪ್ರವೃತ್ತಿ ಹೆಚ್ಚಾಗಿದ್ದನ್ನ ನಾವೆಲ್ಲರೂ ಸೇರಿ ಅದನ್ನು ದಮನ ಮಾಡಬೇಕು, ಸರಿ ಮಾಡಬೇಕು, ಇನ್ನಷ್ಟು ಕಾನೂನು ಬಿಗಿಯನ್ನು ಗಟ್ಟಿ ಮಾಡಬೇಕು. ಕಾನೂನು ಸುವ್ಯವಸ್ಥೆ ಬಗ್ಗೆ ಹುಬ್ಬಳ್ಳಿ ರಾಮದುರ್ಗ ಪೊಲೀಸು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿಯಿಂದ ಮೆಸೇಜ್ ಹೋಗ್ತಿದ್ದ ಹಾಗೇ JCB ಅಡ್ಡ ಇಟ್ಟು ಆ ಕಾರನ್ನು ತಡೆದು ಅವ್ರನ್ನ ಹಿಡಿದಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಪಾಸ್ ಆಗಿಬಿಡ್ತಿದ್ರು, ಮಹಾರಾಷ್ಟ್ರ ಬಾರ್ಡರ್ ದಾಟ್ತಿದ್ರು ಅವರು. ನಿಜವಾಗ್ಲೂ ಕೂಡ ನಮ್ಮ ಪೊಲೀಸರ ಒಂದು ಕಾರ್ಯವೈಖರಿಗೆ ನನಗೆ ಅತ್ಯಂತ ಹೃದಯ ತುಂಬಿ ಬಂದಿದೆ. ನಾಳೆ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ, ಆ ಪೊಲೀಸ್ನವ್ರನ್ನ ಕರೆಸ್ಲಿಕ್ಕೆ ಹೇಳಿದ್ದೀನಿ. ಅವರಿಗೆ ಅವಾರ್ಡ್ ಘೋಷಣೆ ಮಾಡ್ತೀವಿ, ಸರ್ಟಿಫಿಕೇಟ್ ಕೊಡ್ತೀವಿ. ನೋಡಬೇಕು, ಇನ್ನು ನನ್ನ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಈ ವಿಜುವಲ್ ನೆನ್ನೆದು ಆರೋಪಿಗಳು ಈ ಕೃತ್ಯವನ್ನ ಮಾಡಿ ಅಂದ್ರೆ ಗುರೂಜಿಯನ್ನ ಚುಚ್ಚಿ ಸಾಯಿಸಿ ಅಲ್ಲಿಂದ ಹೋದ್ರಲ್ಲ, ಚಾಕು ಸಮೇತ ಪರಾರಿ ಆದ್ರಲ್ಲ, ಅದಾದ್ಮೇಲೆ 4 ಗಂಟೆಗಳಲ್ಲಿ ಪೊಲೀಸರು ಈ ಆರೋಪಿಗಳನ್ನ ಹಿಡಿದ್ರು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಅಂದ್ರೆ ಗನ್ ಪಾಯಿಂಟ್ ನಲ್ಲಿ ಆರೋಪಿಗಳನ್ನ ಅವರು ಸೆರೆ ಹಿಡಿದು ಕರ್ಕೊಂಡ್ ಬಂದ್ರು ಅಂತ ಚರ್ಚೆ ಆಗ್ತಾ ಇತ್ತು. ಬಟ್ ಅಲ್ಲಿ ಆಡಿಯೋ ಇದೆಯಲ್ಲ, ಅಲ್ಲಿ ಕೇಳಿಸ್ಕೊಂಡಾಗ ನಾವೇನೆಲ್ಲೂ ಓಡ್ ಹೋಗಿಲ್ಲ, ನಾವೇ ಫೋನ್ ಮಾಡಿ ಬರ್ತಾ ಇದ್ವಿ, ಅಂದ್ರೆ ನಾವು ಶರಣಾಗೋದಕ್ಕೆ ರೆಡಿ ಇದ್ವಿ ಅನ್ನೋ ರೀತಿಯಲ್ಲಿ ಆರೋಪಿಗಳೇ ಅಲ್ಲಿ ಮಾತಾಡ್ದಿರೋದ್ರಿಂದ ಪೊಲೀಸ್ ಹತ್ರ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಬಿಡ್ರಿ ನಾವೇನು ಓಡ್ ಹೋಗಿಲ್ಲ, ನಾವೇ ಫೋನ್ ಮಾಡಿ ಬರ್ತಾ ಇದ್ವಿ ಅಂತೆಲ್ಲ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಗೃಹ ಸಚಿವರು ಹೇಳೋದು ಪೊಲೀಸರ ಕಾರ್ಯವೈಖರಿ, ಪೊಲೀಸರು 4 ಗಂಟೆಲಿ ಅವ್ರನ್ನ ಹಿಡಿದಿದ್ದಾರೆ, ಹೋಗಿ ಚೇಸ್ ಮಾಡಿ ಹಿಡಿದ್ರು ಅಂತೆಲ್ಲ ಹೇಳಿದ್ದಾರೆ, ಬಹುಮಾನ ಘೋಷಣೆ ಮಾಡ್ತೀನಿ ಅಂತಂದ್ರು. ಇಲ್ಲಿ ಆರೋಪಿಗಳೇ ಶರಣಾದ್ರ ಅಥವಾ ಪೊಲೀಸರು ಚೇಸ್ ಮಾಡಿ ಹಿಡಿದ್ರ? ಒಂದಿಷ್ಟು ಗೊಂದಲಗಳು ಉಂಟಾಗಿದೆ. ಒಂದು, ಆರೋಪಿಗಳು ಮಾತಾಡ್ತಿರುವಂತ ವಿಡಿಯೋ ಮತ್ತೆ ಆಡಿಯೋ ಕೇಳಿಸ್ಕೊಂಡಾಗ, ವಿಡಿಯೋ ನೋಡಿದಾಗ ಆ ರೀತಿ ಅನ್ಸುತ್ತೆ. ಯಾಕಂದ್ರೆ ಅವ್ರು ಅಲ್ಲೇ ಇದ್ರು, ಎಲ್ಲೂ ಹೋಗಿರ್ಲಿಲ್ಲ, ಡ್ರೆಸ್ ಚೇಂಜ್ ಮಾಡಿದ್ರು, ಹೌದು ನಾವೇ ಫೋನ್ ಮಾಡ್ತಿದ್ವಿ, ನಾವೇನ್ ಎಲ್ಲೂ ಓಡ ಹೋಗಿಲ್ಲ, ನಾವೇ ಫೋನ್ ಮಾಡಿ ಬರೋಣ ಅಂತ ಇದ್ವಿ, ಇನ್ಫ್ಯಾಕ್ಟ್ ಈ ತರದೆಲ್ಲ ಹೇಳಿದ್ದಾರೆ. ಅಂದ್ರೆ ನಾವು ಶರಣಾಗೋದಕ್ಕೆ ರೆಡಿ ಇದ್ವಿ ಅಂತ ಆರೋಪಿಗಳೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಗೃಹ ಸಚಿವರು ಒಳ್ಳೆ ಕೆಲಸ ಮಾಡಿದ್ದಾರೆ, ನನ್ನ ಹೃದಯ ತುಂಬಿ ಬಂದಿದೆ, ನಾನು ಅವಾರ್ಡ್ ಘೋಷಣೆ ಮಾಡ್ತೀನಿ ಅಂತೆಲ್ಲ ಹೇಳ್ತಿದಾರಲ್ಲ, ಇದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿದೆ. ಇನ್ನು ಹುಬ್ಬಳ್ಳಿಯ ಸುಳ್ಳ ರಸ್ತೆಯಲ್ಲಿನ ಜಮೀನಿನಲ್ಲಿ ವಾಸ್ತು ಗುರೂಜಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಈಗಾಗಲೇ ಕೆಲವೊಂದಿಷ್ಟು ಜನ ಅಲ್ಲಿಗೆ ಬರ್ತಾ ಇದ್ದಾರೆ. ಮಳೆ ಇರೋದ್ರಿಂದ ಶಾಮಿಯಾನ, ಟೆಂಟ್ ಹಾಕಿ ಬರೋರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಶವ ಸಂಸ್ಕಾರಕ್ಕೆ ಬೇಕಾದಂತ ಸಾಮಗ್ರಿಯನ್ನು ತರಲಾಗ್ತಾ ಇದೆ. ಇನ್ನು ಪೊಲೀಸ್ ಭದ್ರತೆ ಕೂಡ ಕಲ್ಪಿಸಿದ್ದಾರೆ. ಹುಬ್ಬಳ್ಳಿಯ ಸುಳ್ಳ ರಸ್ತೆಯಲ್ಲಿ ಗುರೂಜಿ ಅವರ ಜಮೀನೇ ಇದೆ. ಆ ಸ್ವಂತ ಜಮೀನಲ್ಲೇ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಅಲ್ಲೆಲ್ಲ ಇರುವಂತಹ ಕೆಲಸಗಾರರು ಮಾಡ್ತಾ ಇದ್ದಾರೆ. ಇನ್ನು ಬೆಳಿಗ್ಗೆಯಿಂದ ಕೂಡ ಪೊಲೀಸರು ಅಲ್ಲಿ ಸ್ಥಳ ಪರಿಶೀಲನೆ ಮಾಡೋದಿರ್ಬೋದು, ಜೊತೆಗೆ ಸಿದ್ಧತೆಗಳು ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಗಮನವನ್ನು ಹರಿಸಿದ್ದಾರೆ. ಇನ್ನು ಮಳೆ ಬರ್ತಿರೋದ್ರಿಂದ ಅಲ್ಲಿ ಬರೋರಿಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಆಲ್ರೆಡಿ ಈಗ ತುಂಬಾ ಜನ ಬರ್ತಾ ಇದ್ದಾರೆ. 1 ಗಂಟೆಗೆ ಅಂತ ಫಸ್ಟ್ ನಿಗದಿ ಆಗಿತ್ತು ಟೈಮ್. ಬಟ್ ಈಗ ಮರಣೋತ್ತರ ಪರೀಕ್ಷೆಲ್ಲ ಲೇಟ್ ಆಗ್ತಿರೋದ್ರಿಂದ ಸಂಜೆ ಒಳಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಈಗ ಕುಟುಂಬಸ್ಥರು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಮಳೆ ಬರ್ತಿರೋದ್ರಿಂದ ಶಾಮಿಯಾನ ಮತ್ತೆ ಟೆಂಟ್ ಹಾಕಿ ಬರೋರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ.
क्या समझा